ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಒಂಥರ ಗೊತ್ತಿಲ್ಲ ನನಗೆ. ಅವ್ರ ಪಾರ್ಟಿಯವ್ರು ನಾನು ಕೌಂಟ್ ಮಾಡಲಿ, ನಮ್ಮ ಪಾರ್ಟಿಯವ್ರು ನಾನು ಭೇಟಿ ಆದ್ರೂ ಕುಮಾರಸ್ವಾಮಿನ ಭೇಟಿ ಹಾಕೊಂಡಿಲ್ಲ. ನಾವು ಡೆಲ್ಲಿಗೆ ನಾವು ನಮ್ಮ ಹೈಕಮಾಂಡ್ನ ಭೇಟಿ ಹಾಕೊಂತೀವಿ. ತಪ್ಪೇನೈತೆ? ನಾವು ಹೋಗ್ಲೇಬೇಕಲ್ಲ. ಏನು ಅಮಿತ್ ಶಾನ್ ಭೇಟಿ ಹಾಕಿ ಹೋಗಕ್ಕಾಗತ್ತಾ? ಯಾರಂದ್ರು ಅಂತೇಳಿ ಹೋಗ್ತಾ ಇದಾರಲ್ಲ ಸರ್. ಹಂಗೆ ಯಾರು ಹೇಳಕತ್ತಿಲ್ಲ. ಹೈಕಮಾಂಡಿಗೆ ಹೋಗಿ ನಾವು ಸಚಿವ ಸಂಪುಟ ವಿಸ್ತರಣೆ ಮಾಡ್ರಿ ಅಂತ ಕೇಳಕತ್ತಾರ. ತಪ್ಪೇನೈತೆ? ಅವ್ರು ಸಹಜವಾಗಿ ರಾಜಕಾರಣದೊಳಗೆ ಕೇಳೋದು, ಹೇಳೋದು, ಅಧಿಕಾರ ಪಡೆಯೋದು. 3-4 ಸತಿ ಗೆದ್ದಂಥ MLA ಅದಾರ, 7-8 ಸತಿ ಗೆದ್ದಂಥವ್ರು ಅದಾರ. ಅದಕ್ಕೆ ನಾವು ತಪ್ಪನ್ನಂಗಲ್ಲ. ಏನು ನಮ್ಮ ಅವ್ರು ಹೋಗಿದ್ದು ಇವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಹಾಕ, ಅಮಿತ್ ಶಾರ್ನಲ್ಲ ಸರ್. ಈಗ ಹುಬ್ಬಳ್ಳಿಯಾಗ 5 ವರ್ಷ ಇದ್ದೀನಿ ಇರ್ತೀನಂತ ಈ ಕನಗಿರಿ ಕ್ಷೇತ್ರದ ಜನರ ಆಶೀರ್ವಾದ, ಕನಕಾಚಲಪತಿ ಆಶೀರ್ವಾದ ಐತೆ ಅಂತ ತಿಳ್ಕೊಂಡಿದ್ದೀನಿ. ಆಮೇಲೆ ಹೈಕಮಾಂಡದ್ದು ಆಶೀರ್ವಾದ ಐತೆ ಅಂತ ತಿಳ್ಕೊಂಡಿದ್ದೀನಿ. ನೋಡೋಣ ಭಗವಂತನ ಇಚ್ಛೆ. ಒಂಥರ ಗೊತ್ತಿಲ್ಲ ನನಗೆ. ಅವ್ರ ಪಾರ್ಟಿಯವ್ರು ನಾನು ಕೌಂಟ್ ಮಾಡಲಿ, ನಮ್ಮ ಪಾರ್ಟಿಯವ್ರು ನಾನು ಭೇಟಿ ಆದ್ರೂ ಕುಮಾರಸ್ವಾಮಿನ ಭೇಟಿ ಹಾಕೊಂಡಿಲ್ಲ. ನಾವು ಡೆಲ್ಲಿಗೆ ನಾವು ನಮ್ಮ ಹೈಕಮಾಂಡ್ನ ಭೇಟಿ ಹಾಕೊಂತೀವಿ. ತಪ್ಪೇನೈತೆ? ನಾವು ಹೋಗ್ಲೇಬೇಕಲ್ಲ. ಏನು ಅಮಿತ್ ಶಾನ್ ಭೇಟಿ ಹಾಕಿ ಹೋಗಕ್ಕಾಗತ್ತಾ? ಯಾರಂದ್ರು ಅಂತೇಳಿ ಹೋಗ್ತಾ ಇದಾರಲ್ಲ ಸರ್. ಹಂಗೆ ಯಾರು ಹೇಳಕತ್ತಿಲ್ಲ. ಹೈಕಮಾಂಡಿಗೆ ಹೋಗಿ ನಾವು ಸಚಿವ ಸಂಪುಟ ವಿಸ್ತರಣೆ ಮಾಡ್ರಿ ಅಂತ ಕೇಳಕತ್ತಾರ. ತಪ್ಪೇನೈತೆ? ಅವ್ರು ಸಹಜವಾಗಿ ರಾಜಕಾರಣದೊಳಗೆ ಕೇಳೋದು, ಹೇಳೋದು, ಅಧಿಕಾರ ಪಡೆಯೋದು. 3-4 ಸತಿ ಗೆದ್ದಂಥ MLA ಅದಾರ, 7-8 ಸತಿ ಗೆದ್ದಂಥವ್ರು ಅದಾರ. ಅದಕ್ಕೆ ನಾವು ತಪ್ಪನ್ನಂಗಲ್ಲ. ಏನು ನಮ್ಮ ಅವ್ರು ಹೋಗಿದ್ದು ಇವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಹಾಕ, ಅಮಿತ್ ಶಾರ್ನಲ್ಲ ಸರ್. ಈಗ ಹುಬ್ಬಳ್ಳಿಯಾಗ 5 ವರ್ಷ ಇದ್ದೀನಿ ಇರ್ತೀನಂತ ಈ ಕನಗಿರಿ ಕ್ಷೇತ್ರದ ಜನರ ಆಶೀರ್ವಾದ, ಕನಕಾಚಲಪತಿ ಆಶೀರ್ವಾದ ಐತೆ ಅಂತ ತಿಳ್ಕೊಂಡಿದ್ದೀನಿ. ಆಮೇಲೆ ಹೈಕಮಾಂಡದ್ದು ಆಶೀರ್ವಾದ ಐತೆ ಅಂತ ತಿಳ್ಕೊಂಡಿದ್ದೀನಿ. ನೋಡೋಣ ಭಗವಂತನ ಇಚ್ಛೆ.